ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್ ನಮಸ್ತೆ. ನಿಜಕ್ಕೂ ಕೂಡ GST ಫಿಲಂ ಅನ್ನುವಂತ ತುಂಬಾ ಚೆನ್ನಾಗಿದೆ. ನಾನು ಎಲ್ರಿಗೂ ಕೇಳ್ಕೊಳ್ತೀನಿ, ಬಂದು ದಯವಿಟ್ಟು ನೋಡಿ. ಸೊ ನಿಜವಾಗ್ಲೂ ನಾವು ದೆವ್ವಗಳು ಅಂತ ಹೇಳಿ ಭಯ ಪಡ್ತೀವಿ, ದೆವ್ವಗಳ ಜೊತೆ ಫ್ರೆಂಡ್ಸ್ ಮಾಡ್ಕೋಬಹುದು ಅನ್ನೋದು ಇದ್ರಲ್ಲೇ ಗೊತ್ತಾಯ್ತು. ಮತ್ತೆ ನಿಜವಾಗ್ಲೂ ಈಗಿನ ಕಾಲದಲ್ಲಿ ಭ್ರಷ್ಟಾಚಾರ ಅನ್ನೋಂಥದ್ದೆಲ್ಲ ನಡೀತಿದೆ, ಅದನ್ನ ತಪ್ಪಿಸ್ಲಿಕ್ಕೆ ನಿಜವಾಗ್ಲೂ ಇದೊಂದು ಒಳ್ಳೆ 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 ಮೆಸೇಜ್ ಫಿಲಂ ಸರ್. ಇದು ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಇಷ್ಟ ಆಯ್ತು ಸರ್. ದಯವಿಟ್ಟು ಎಲ್ರು ಬಂದು ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಸೊ ಎಲ್ರು GST ಸಿನಿಮಾ ಬಂದು ನೋಡಿ ಎಂಜಾಯ್ ಮಾಡಿ. ನಗಕ್ ಒಂದು ಒಳ್ಳೆ ರೀಸನ್ ಆಗತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಸೋ ಮಚ್ ಸ್ಟ್ರೆಸ್, ಸೋ ಮಚ್ ಟೆನ್ಷನ್. ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್, ಅದರಲ್ಲಿ ನಗು ಸಿಕ್ಕರೆ ಇನ್ನೂ ಅದು ಒಂಥರ ಡಬಲ್ ಧಮಾಕ್ ಆತರ. ಸೊ ಕಮ್ ಅಂಡ್ ಎಂಜಾಯ್ ದ ಫಿಲ್ಮ್. ಓಕೆ, ಥ್ಯಾಂಕ್ ಯು. ಕಂಪ್ಲೀಟ್ ಫುಲ್ ರಿಲ್ಯಾಕ್ಸ್ ಬರುತ್ತೆ ಅಂಡ್ ನಗ್ಸ್ತಾ ನಗ್ತಾ ಒಂದು ಸಂದೇಶ ಕೊಡಿದ್ದಾರೆ. ಕಂಪ್ಲೀಟ್ ಒಂದು ಒಳ್ಳೆ ಸಂದೇಶ ಇದೆ ಮೂವಿನಲ್ಲಿ, ಖಂಡಿತ ನೋಡ್ಬೇಕು. 10 ಸತಿ ನೋಡಿದ್ರು ಕೂಡ ಬಹಳ ಚೆನ್ನಾಗಿತ್ತು ಸರ್. ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಸುಜಾನ್ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರ ಮಗನೂ ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಅಮ್ಮನೂ ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ದೆವ್ವಗಳಂತೂ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡಿದಾವೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಹೇಗಿದೆ ಅಂತ ನಾವ್ ಹೇಳಲ್ಲ, ಒಂದ್ಸಲ ಬಂದು ನೀವು ನೋಡಿ, ಅವಾಗ ಗೊತ್ತಾಗುತ್ತೆ ಹೇಗಿದೆ ಅಂತ. ತುಂಬಾ ತುಂಬಾ ಚೆನ್ನಾಗಿದೆ GST ಅನ್ನೋ ಮೂವಿನ. ಅಂದ್ರೆ ನನಗೆ ಹೇಳಕ್ ಭಯ ಆಗ್ತೈತೆ. ನಾನೇ ಒಂದ್ಸಲ ಭಯ ಪಡ್ಕೊಂಡ್ಬಿಟ್ಟಿದ್ದೀನಿ, 2-3 ಸಲ ಭಯ ಪಡ್ಕೊಂಡ್ಬಿಟ್ಟೆ. ತುಂಬಾ ಚೆನ್ನಾಗಿದೆ, ನೋಡಿ ಎಂಜಾಯ್ ಮಾಡಿ. ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ, ಕನ್ನಡ ಮೂವಿನ ಉಳಿಸಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ, ತುಂಬಾ ಕಾಮಿಡಿ ಆಗಿದೆ. ಸೊ GST ಅಂದ್ರೆ ನಾವು ಗೋಸ್ಟ್ ಅನ್ಕೊಂಡಿದ್ವಿ, ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು ಅದೊಂದು ಕಾಮಿಡಿ ಮೂವಿ ಅಂತ. ಇನ್ನೊಂದು ನನಗ್ ಗೊತ್ತಾಗಿತ್ತು ಏನು ಅಂದ್ರೆ, ಇವನ್ ನಂಗೂ ಗೊತ್ತಿರ್ಲಿಲ್ಲ. ಲೈಕ್ ಮುಕ್ತಿ ಇದ್ರೆ ಕೆಲವ್ರಷ್ಟೇ ಸಾಯೋದು, ನಾನು ಸತ್ತವರೆಲ್ಲ ದೆವ್ವ ಆಗಿರ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಇದು ನೋಡಾದ್ಮೇಲೆ ನನಗೆ ಇದೊಂದು ಗೊತ್ತಾಯ್ತು. ಬಟ್ ಮೂವಿ ಮಾತ್ರ ತುಂಬಾ ಕಾಮಿಡಿ ಆಗಿದೆ, ನಕ್ಕು ನಕ್ಕು ಸಾಕಾಗೋಯ್ತು. ಬಟ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಮೂವಿ ಚೆನ್ನಾಗಿದೆ, ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಿ ಅಂತ ಹೇಳ್ತೀನಿ. ಸೂಪರ್ ಫ್ಯಾಂಟಾಸ್ಟಿಕ್ ಸರ್, ಸೂಪರ್ ಚೆನ್ನಾಗಿ ಮೂಡಿ ಬಂತು. ದೆವ್ವಗಳು ಫ್ರೆಂಡ್ಸ್ ಆಗಿದೆ ಅಂತ ಇನ್ನೂ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸರ್, ಒಳ್ಳೆ ಪಿಕ್ಚರ್. ನಾವೆಲ್ಲರೂ ಹೇಳ್ತೀವಿ, ಎಲ್ಲರೂ ನೋಡ್ತೀವಿ ಇನ್ನೊಂದ್ಸಲ ಬಂದು. ಥ್ಯಾಂಕ್ ಯು ಸರ್. ಸೂಪರ್ ಆಗಿತ್ತು ಸರ್, ಎಂಟರ್ಟೈನಿಂಗ್ ಸಖತ್ತಾಗಿತ್ತು. ಮೈಂಡ್ ರಿಫ್ರೆಶ್ ಆಯ್ತು. ತುಂಬಾ ದಿವಸ ಆಗಿತ್ತು ಸಿನಿಮಾ ನೋಡ್ದೇನೆ, ಸಖತ್ತಾಗಿತ್ತು ಸರ್. ತುಂಬಾ ಚೆನ್ನಾಗಿದೆ ಸರ್. ಹೌದು ಸರ್, ಹಾ ತುಂಬಾ ಚೆನ್ನಾಗಿತ್ತು ಸರ್. ನಾವು ಬಂದಿಲ್ಲಿ ಒಂದ್ ತಿಂಗಳಾಯ್ತು ಸರ್, ಎಲ್ಲೂ ಹೋಗಿರ್ಲಿಲ್ಲ. ತುಂಬಾ ಮೈಂಡ್ ರಿಫ್ರೆಶ್ ಆಯ್ತು ಸರ್. ತುಂಬಾ ಚೆನ್ನಾಗಿದೆ, ನೋಡ್ಬೋದು ಸರ್. ಕಾಮಿಡಿ ಸೀನ್ಸ್ ಚೆನ್ನಾಗಿದೆ ಮ್ಯಾಮ್, ಮತ್ತೆ ಎಮೋಷನಲ್ಲೂ ಚೆನ್ನಾಗಿದೆ. ಎಲ್ಲ ಕಾಮಿಡಿ ಎಂಜಾಯ್ ಮಾಡಿದ್ವಿ ಮ್ಯಾಮ್. ಮ್ಯಾಮ್ ಮತ್ತೆ ಮೀನಿಂಗ್ಫುಲ್ ಇದೆ ಸರ್. ಸಿನಿಮಾ ಮೀನಿಂಗ್ಫುಲ್ ಆಗಿದೆ, ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅದ್ರಲ್ಲಿ. ಎಸ್ ಸರ್, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸರ್, ಯಾರಿಗೂ ಏನು ಹೇಳಂಗಿಲ್ಲ. ಚೆನ್ನಾಗಿ ಸೂಪರ್ ಆಗಿದೆ. ಆತರ ಫ್ರೆಂಡ್ಸ್ ಸಿಗ್ಬೇಕು ಮ್ಯಾಮ್. ಥ್ಯಾಂಕ್ ಯು, ಚೆನ್ನಾಗಿತ್ತು ಸರ್. ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು. ನಮ್ ಫ್ಯಾಮಿಲಿ ಸಿಸ್ಟರ್ ಹೇಳ್ತೇವೆ ನೋಡಿ. ಇಲ್ಲ, ಆಕ್ಚುಲಿ ನಮ್ಮ ಸ್ಪೆಷಲ್ ಮಕ್ಕಳಿಗೆ ಅವ್ರು ಹೇಗೆ ಫಿಲಂ ನೋಡ್ತಾರೆ ಅನ್ನೋದು ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಹೇಗ್ ಫಿಲಂ ನೋಡ್ತಾರೆ ಅನ್ನೋದಕ್ಕಿಂತ ಅವರು ಕೇಳಿಸ್ತಾರೆ, ಅಬ್ಸರ್ವ್ ಮಾಡ್ತಾರೆ, ಕೇಳಿಸ್ಕೊಂತಾರೆ, ಅದನ್ನ ಎಂಜಾಯ್ ಮಾಡ್ತಾರೆ. ಸೊ ಅದಕ್ಕೆ ಸಾಕ್ಷಿನೇ ನಮ್ಮ ಸ್ಪೆಷಲ್ ಮಕ್ಕಳು. ಸಮರ್ಥನಂ ಸಂಸ್ಥೆಯಿಂದ ನಾವೆಲ್ಲ ಬಂದಿದ್ದೀವಿ. ಸುಮಾರು ಜನ ಮಕ್ಕಳು, ಒಂದು 35ರಿಂದ 40 ಜನ ಮಕ್ಕಳು ಬಂದಿದ್ದೀವಿ. ತುಂಬಾ ಖುಷಿ ಪಟ್ರು, ಎಂಜಾಯ್ ಮಾಡಿದ್ರು. ಆ ಸ್ಟೋರಿನ ಅವರೇ ಒಂದು ಫೀಲ್ ಮಾಡ್ಕೊಂಡ್ರು. ನಿಜವಾಗೂ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ನಾರ್ಮಲ್ ಪರ್ಸನ್ಸ್ ನೋಡೋದಕ್ಕಿಂತ ಡಿಫ್ರೆಂಟ್ ಆಗಿ ಇವ್ರು ಎಂಜಾಯ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ GST ಟೀಮ್ ಅಂಡ್ ಎಲ್ಲರಿಗೂ. ನಮ್ಮ ಸಮರ್ಥನ ಸಂಸ್ಥೆಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀವಿ ನಾವು. ನಮ್ಮನ್ನ ಇಲ್ಲಿ ಮಕ್ಕಳ ಜೊತೆ ಒಂದು ಕಳ್ಸಿದ್ದಾರೆ. ಸೊ ಎಲ್ಲ ಮಕ್ಕಳು ಹೇಳಿರಾಕಿ ನಿಮ್ಮ ನನ್ನ ಒಪಿನಿಯನ್, ನಂಗೆ ಗೊತ್ತಿಲ್ಲ ಈ ತರ ಸರ್ಪ್ರೈಸ್ ಇರುತ್ತೆ ಅಂತ. ಆಮೇಲೆ ಗೊತ್ತಾಗಿದ್ದು. ಅಂದ್ರೆ ನಮಗೆ ವಾಯ್ಸ್ ಅಂದ್ರೆ ಕೇಳಿಸುತ್ತೆ, ಅದ್ರ ಮುಖಾಂತರ ಅಬ್ಸರ್ವ್ ಮಾಡ್ತೀವಿ ನಾವು. ಇಮ್ಯಾಜಿನೇಷನ್ ಈಚ್ ವರ್ಡ್, ಈಚ್ ಲೈನ್, ಈಚ್ ಸೆಂಟೆನ್ಸ್ ತುಂಬಾ ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಾರೆ. ಸೊ ದಟ್ ಈಸ್ ನಮ್ ಸ್ಪೆಷಲ್ ಮಕ್ಕಳು ಅಂತ ಹೇಳ್ಬೋದು. ಹೇಳಿರಕ್ಕೆ ಅದ್ರಲ್ಲಿ ರೈಟ್ ಅಲ್ಲಿ ಸ್ವಲ್ಪ ಬೆಳಕು ತರ ಕಾಣಿಸುತ್ತೆ ಅಷ್ಟೇ, ಅದ್ ಬಿಟ್ರೆ
ತುಂಬಾ ಖುಷಿ ಥ್ಯಾಂಕ್ ಯು ಸೋ ಮಚ್. ಹಾ ತುಂಬಾ ಎಂಜಾಯ್ ಕಾಮಿಡಿ ಅಂತೂ ಸಖತ್ತಾಗಿತ್ತು. ಅಲ್ಲೇ ಪೀಪಲ್ ಹೇಗೆ ಎಂಜಾಯ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿನೇ ಎಂಜಾಯ್ ಮಾಡಿದ್ದಾರೆ ನಮ್ಮ ಮಕ್ಕಳೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಅದು ದೇವಗಳ ಜೊತೆ ಆಟ ಆಡಿದ್ದು ಇನ್ನೂ ಸಖತ್ತಾಗಿತ್ತು. ನೋಡಿ ಅವರು ಯಾವಾಗ ಹೇಗಿರುತ್ತೆ ಅಂತ ನೋಡಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಫಸ್ಟ್ ಆಫ್ ಆಲ್ ದೆವ್ವ ಅಂದ್ರೇನೆ ಗೊತ್ತಿಲ್ಲ, ಇಮ್ಯಾಜಿನೇಷನ್ ಗೊತ್ತಿಲ್ಲ, ಬಟ್ ಅದೊಂದು ಥಾಟ್ ಮೈಂಡ್ ಅಲ್ಲಿ ಇಟ್ಕೊಂಡವರು ನಾವು ಅವ್ರ ಜೊತೆ ಎಂಜಾಯ್ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ದಟ್ ಈಸ್ ದ ಸ್ಪೆಷಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ. ಸೊ ಹಾಗಾಗಿ ನಾನು ಅವ್ರು ಬಂದರೆ ಒಂದು ಬೇರೆ ರೀತಿಯಾದಂತಹ ಒಂದು ಫೀಡ್ಬ್ಯಾಕ್ ಸಿಗುತ್ತೆ ಅನ್ನೋದು ನನಗೆ ಬೇಕಾಗಿತ್ತು. ಆ್ಯಂಡ್ ಸಿನಿಮಾ ಇವಾಗ ನೋಡಿ ಅಲ್ಲಿ ಬಂದಿದ್ದವ್ರದ್ದು ಸಾಕಷ್ಟು ಜನ ಅವ್ರು ಹೇಳಿದ್ದೇನು ಅಂದರೆ ಬರೀ ಸೌಂಡ್ ಕೇಳಿಸ್ಕೊಂಡು ಅಷ್ಟು ಎಂಜಾಯ್ ಮಾಡಿದ್ದಾರೆ, ಅಲ್ವ ಕ್ಲಾಪ್ ಮಾಡಿದ್ದಾರೆ, ಡೈಲಾಗ್ಗಳಿಗೆ ವಿಸಿಲ್ ಹೊಡೆದಿದ್ದಾರೆ. ನನಗೆ ಭಾಳ ಖುಷಿಯಾಗಿದೆ ಏನಂದರೆ ಅವರ ಗ್ರಾಸ್ಪಿಂಗ್ ಪವರು ನಮಗಿಂತ ಜಾಸ್ತಿ ಇರುತ್ತೆ. ಯಾಕಂದರೆ ನಾವು ಬರೀ ನೋಡ್ತಾ ಇರ್ತೀವಿ, ಅವರು ಅವ್ರ ಇಮ್ಯಾಜಿನೇಷನ್ನಲ್ಲೇ ಸಾವಿರಾರು ವಿಚಾರಗಳನ್ನು ಮಾಡಿರ್ತಾರೆ. ಯಾವ್ಯಾವ ಇದು ಅವ್ರ ರಿಯಾಕ್ಷನ್ ಹೆಂಗೆ ಸಿಗುತ್ತೆ ಅಂತ ನೋಡಿ. ಕನ್ನಡದ ಡೈಲಾಗ್ ಹೊಡೆದಾಗ ನಾನು ಏನು ಡ್ರೆಸ್ ಹಾಕಿದ್ದೀನಿ, ಎಲ್ಲಿ ಕೂತಿದ್ದೀನಿ, ಏನು ಕತೆ ಅವ್ರಿಗೆ ಏನೂ ಗೊತ್ತಿಲ್ಲ. ಅವ್ರ ಇಮ್ಯಾಜಿನೇಷನಲ್ಲಿ ಹೇಳೋದಕ್ಕೆ ಸಿಕ್ಕಾಪಟ್ಟೆ ಚಪ್ಪಾಳೆ ಹೊಡ್ಕೊಂಡು ಖುಷಿ ಪಟ್ಟಿದ್ದಾರೆ. ಸೊ ನನಗೆ ಅದು ಭಾಳ ಸ್ಪೆಷಲ್ ಅಂತ ಅನ್ನಿಸ್ತು. ನಾವು ಬೇರೆಯವ್ರಿಗೆ ಸಿನಿಮಾ ನೋಡಿ ಅಂತ ಹೇಳೋದು, ನಮ್ಮ ಸ್ನೇಹಿತರನ್ನ ಸಿನಿಮಾ ಕರ್ಕೊಂಬರೋದು, ದಿಸ್ ಇಸ್ ವೆರಿ ಕಾಮನ್. ಬಟ್ ಐ ಫೆಲ್ಟ್ ದಿಸ್ ವಾಸ್ ವೆರಿ ಸ್ಪೆಷಲ್. ದಿಸ್ ವಾಸ್ ಅ ವೆರಿ ಸ್ಪೆಷಲ್ ಶೋ ಫಾರ್ ಸ್ಪೆಷಲ್ ಪೀಪಲ್. ನನಗೂ ಆ ಕ್ಯೂರಿಯಾಸಿಟಿ ಇತ್ತು, ಹೇಗೆ ವಿಶೇಷತೆ ಜನರು ಅದನ್ನ ಸಿನಿಮಾ ನೋಡ್ತಾರೆ, ಹೇಗೆ ಗ್ರಾಸ್ ಮಾಡ್ತಾರೆ ಅಂತ. ಅವ್ರು ಹೇಳಿದ್ರು ನಾನು ಕ್ಯೂಟ್ ದೆವ್ವಗಳಲ್ಲಿ ಆಟ ಆಡ್ತಾ ಇದ್ದೆ ನಾಡೆ ಅಲ್ವಾ, ಅಷ್ಟೇ ಸಾಧ್ಯ. ಅದೇ ಬೇಕಾಗಿರೋದು. ಯಾಕಂದರೆ ಅವರು ಯಾವ ಥರ ಇದು ಮಾಡ್ಕೊಂಡ್ರು. ಆಮೇಲೆ ಒಂದು ಹೇಳ್ತೀನಿ, ಇವಾಗ ನೋಡಿ ಇಂಡಿಯಾದವರು ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಆಯ್ತಾ, ಕ್ರಿಕೆಟಲ್ಲಿ ಬ್ಲೈಂಡ್ಸ್ ಇದರಲ್ಲಿ ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ಅದೇ ರೀತಿಯಲ್ಲಿ ಸಾಧನೆ ಮಾಡಿರೋದು ಬೇಜಾನ್ ಜನ ಇದ್ದಾರೆ. ನಮ್ಮ ಶೋ ಅಲ್ಲೇ ಬಂದಂಥ ಒಬ್ಬರು ಬಸವರಾಜ್ ಅಂದ್ಬಿಟ್ಟು ಅವರು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದ್ದಾರೆ. ಅವ್ರಿಗೂ ಅಷ್ಟೇ ಅವ್ರು ಅದನ್ನೇ ಹೇಳಿದ್ರು, ಸರ್ ನನ್ನೆಲ್ಲ ಬ್ಲೈಂಡ್ ಬಸವರಾಜ್ ಅಂತ ಕರ್ತಾರೆ. ನಾನು ಹೇಳೋದು ಬ್ಲೈಂಡ್, ನಿಮ್ಗಿರೋ ವಿಷನ್ ನಮಗಿಲ್ಲ, ನಾವು ಬ್ಲೈಂಡು ಅಂತ. ಸೊ ಹಾಗಾಗಿ ಅದೆಲ್ಲ ಒಂದು ಇದು ಬರೋದು. ಎವ್ರಿಬಡಿ ಹ್ಯಾಸ್ ಗಾಟ್ ದೇರ್ ಓನ್. ಇದು ಪಂಚಾಕ್ಷರಿ ಗವಾಯಿಗಳು ಎಷ್ಟು ಸಾಧನೆ ಮಾಡಿದ್ದಾರೆ. ಅವ್ರು ಯಾವತ್ತೂ ನನಗೆ ಕಣ್ಣಿಲ್ಲ ಅದಿಲ್ಲ ಅಂತ ಹೇಳ್ಕೊಂಡಾರಲ್ಲ, ಅದರಲ್ಲೇ ಸಾಧನೆ ಮಾಡಿದವರು. ಅವರ ಒಂದು ಸಂಸ್ಥೆಯಲ್ಲಿ, ಅವರ ಒಂದು ಮಠದಲ್ಲಿ ಬೆಳೀತಾ ಇರೋಂಥ ಎಷ್ಟು ಸಾವಿರಾರು ಲಕ್ಷಾಂತರ ಜನ ಸ್ಟೂಡೆಂಟ್ಸು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಇದೆಲ್ಲ ದಿಸ್ ಇಸ್ ನಾಟ್ ಸಮಥಿಂಗ್ ಒಂಥರ ನಿಜವಾಗ್ಲೂ ಕಣ್ಣಿದ್ದು ಒಳ್ಳೇದನ್ನು ನೋಡದೇ ಇರೋನು, ಕೈ ಇದ್ದು ಇನ್ನೊಬ್ರಿಗೆ ಹೆಲ್ಪ್ ಮಾಡದೇ ಇರೋನು ನಿಜವಾದ ಅಂಗವಿಕಲ ಅಂತ ಹೇಳ್ಬೇಕು. ಇವರೆಲ್ಲ ವಿಶೇಷ ಚೇತನರು. ಇವ್ರು ಸಾಧನೆ ಮಾಡೋದು ತುಂಬ ಇದೆ. ಅವ್ರು ನಂಗೆ ಸಿನಿಮಾ ನೋಡ್ಬಿಟ್ಟು ಬರೀ ಕೇಳಿಸ್ಕೊಂಡು, ಕೆಲವ್ರಿಗೆ ಒಂದು ಕಣ್ಣಲ್ಲಿ ನೋಡಿದ್ದಾರೆ, ಸ್ವಲ್ಪ ದೂರದ ಕಾಣಲ್ಲ, ಈ ಥರದ್ದೆಲ್ಲ ಇದ್ರೂ ದೇ ಹ್ಯಾವ್ ಮ್ಯಾನೇಜ್ ಟು ಗ್ರಾಸ್ಪ್ ದ ಸಿನಿಮಾ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಆ್ಯಂಡ್ ಅವರ ಫೀಡ್ಬ್ಯಾಕ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂದ್ರೆ ಸಿನಿಮಾ ರಿಲೀಸ್ ಆಗಿ ರನ್ನಿಂಗ್ ಆಗಿ ಸಕ್ಸಸ್ಫುಲ್ ಆಗುತ್ತೆ. ಎಲ್ಲೆಲ್ಲಿ ನಿಮಗೆ ಬೆಸ್ಟ್ ಪಾಯಿಂಟ್ಸ್ ಆಗಿ ಬೆಸ್ಟ್ ರಿವ್ಯೂ ಆಗಿ ಎಲ್ಲಿ ಅಲ್ಲ, ಎಲ್ಲರೂ ನಮಗೆ ಇದು ಮಾಡ್ತಾ ಇದ್ದಾರೆ ಬ್ರದರ್. ಆಮೇಲೆ ಇನ್ನೊಂದೇನು ಅಂದರೆ ಇವಾಗ ಜನ ಬರೋದಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ನಾವು ಶುರು ಮಾಡಿದ್ದು ಮಂತ್ ಎಂಡಲ್ಲಿ ರಿಲೀಸ್ ಮಾಡಿದ್ದು. ಅವ್ರವ್ರದ್ದೇ ಕಮಿಟ್ಮೆಂಟ್ಸ್ ಇರುತ್ತೆ. ಆಮೇಲೆ ಸಂಬಳಗಳು ಬರಬೇಕಾಗಿರುತ್ತೆ, ರೆಂಟ್ ಕಟ್ಟಬೇಕು, ಇವೆಲ್ಲ ಪ್ರಾಬ್ಲಮ್ಗಳು ಅರ್ಥ ಆಗುತ್ತೆ. ಇವಾಗ ಬರೋದಕ್ಕೆ ಶುರು ಮಾಡಿದ್ದಾರೆ. ನಾನು ಒಂದೇ ಒಂದು ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಸಿನಿಮಾನ ಬಂದು ಎನ್ಕರೇಜ್ ಮಾಡಿ. ಯಾಕಂದರೆ 1 ವಾರ 2 ವಾರಕ್ಕೆ ಸಿನಿಮಾ ಸತ್ತೋಗ್ಬಿಟ್ರೆ ಹಾಕಿರೋ ಎಫರ್ಟ್ಸ್ಗಳಿಗೆ ಬೆಲೆ ಇರಲ್ಲ. ಸುಮ್ಮನೆ ನಾನು ಕೇಳ್ತಾ ಇಲ್ಲ, ಯಾಕಂದರೆ ಎಲ್ಲರೂ ನೋಡಿರೋರು ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಬಂದು ಸಿನಿಮಾ ನೋಡಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಆಮೇಲೆ ವಿಮರ್ಶೆ ಮಾಡೋಣ. ಬಟ್ ನಗ್ಸೋದಂತೂ ಗ್ಯಾರಂಟಿ. ನೀವು ನಕ್ಕರ ಚೆನ್ನಾಗಿ ಕಾಮಿಡಿ. ಸೊ ಹಾಗಿದ್ರೆ ಎಲ್ಲರೂ ನಗ್ತಾರೆ ಅಂದರೆ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಊಟ ಮಾಡದೆ ಊಟ ಚೆನ್ನಾಗಿಲ್ಲ ಅಂತ ಹೇಳೋದು ತಪ್ಪು. ಬಂದು ಊಟ ಮಾಡಿ ಆಮೇಲೆ ನಿಮ್ಮ ಒಂದು ಅಭಿಪ್ರಾಯ ಹೇಳಿ. ಸೊ ಹಂಗೆ ಅಣ್ಣ ಹೇಳ್ದಂಗೆ ಈಗ ವಿಶೇಷ ಚೇತನ ಅವ್ರು ಬಂದಿದ್ದಾರೆ ಅಂದರೆ ಇಮ್ಯಾಜಿನೇಷನ್ ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಒಂದು ಸಾಂಗಲ್ಲಿ ಎಲ್ಲೋ ಕರ್ಕೊಂಡು ಬಂದರು. ಸೊ ಅವರು ಕೂತ್ಕೊಂಡು ಅದನ್ನ ಅವ್ರಿಗೆ ಕಾಣದೇ ಇದ್ರು ಅಣ್ಣ ಮಾತಾಡ್ತಿರೋದೇನು ಅರಮನೆನಾರು ಮಾಡ್ಕೋಬೋದು, ಇಲ್ಲ ಮೌಂಟ್ ಎವರೆಸ್ಟ್ ಮಾಡ್ಕೋಬೋದು. ಸೊ ಅವ್ರ ಇಮ್ಯಾಜಿನೇಷನ್. ಬಟ್ ಅವ್ರ ಕತೆ ಅರ್ಥ ಮಾಡ್ಕೊಂಡಂಗೆ ಅವರು ಆ್ಯಕ್ಚುಲಿ ಸೃಜನ್ ಸರ್ ಅವರ ಹೀರೋ ಅವರು ಆಯ್ತಾರೆ, ಹೀರೋಯಿನ್ ಅವರು ಆಯ್ತಾರೆ, ಎಲ್ಲ ಪಾತ್ರನೂ ಅವ್ರು ಅಭಿನಯ ಮಾಡ್ತಾರೆ. ಆ್ಯಕ್ಚುಲಿ ನಿಜವಾಗ್ಲೂ ಅವರು ಅವರ ಇಮ್ಯಾಜಿನೇಷನಲ್ಲಿ ಒಳ್ಳೆ ಆ್ಯಕ್ಟ್ರಾಗೆ ಸಿನಿಮಾ ನೋಡ್ತಾ ಇರ್ತಾರೆ. ಮೇಡಮ್ ಆಕ್ಚುಲಿ ತುಂಬಾ ಖುಷಿ ಆಯ್ತು. ಇವರು ಬ್ಲೈಂಡ್ ಮತ್ತೆ ಒಂದ್ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಇರೋರೆಲ್ಲ ಬಂದಿದ್ರು. ಏನೂ ಕಾಣಿಸ್ದೆ ಇವರೇ ಸೃಜನ್, ಇವ್ರು ಹೀರೋಯಿನ್ ನಿಧಿ ಅಂತ ಕರೀತಾ ಇದಾರೆ. ಅವಾಗಿದ್ದವ್ರು ನಿವೇದಿತಾ ಮೇಡಮ್ ಅಲ್ವಾ ಅಂತ ಇದಾರೆ. ಇವ್ರ ಹೆಸರು ಗೊಬ್ರ ಸರ್ ಅಲ್ವಾ ಅಂತ ಇದಾರೆ. ಕಾಣಿಸ್ದೇನೆ ಅವ್ರು ಎಲ್ಲರ ವಾಯ್ಸ್ ಕಂಡು ಹಿಡಿದು ಸಿನಿಮಾ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡಿದ್ದಾರೆ. ಸೊ ಒಂದು ಸಿನಿಮಾ ಚೆನ್ನಾಗಿದೆ ಅನ್ನಕ್ಕೆ ನೋಡ್ಲೇಬೇಕಂತಲ್ಲ, ಬಟ್ ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ನಮ್ಗೆ ದಯವಿಟ್ಟು ತಿಳಿಸಿ. ನೋಡಿರೋರು ಎಲ್ಲರೂ ತುಂಬಾ ಖುಷಿ ಪಟ್ಟು ಹೋಗ್ತಾ ಇದಾರೆ. ಕಾಣದೇನೆ ಅವ್ರು ಅಷ್ಟೊಂದು ಎಂಜಾಯ್ ಮಾಡಿದಾರೆ ಅಂತ ನಕ್ಕಿದ್ದಾರೆ. ಬರೀ ಡೈಲಾಗ್ಸ್ ಗಳು ಕೇಳಿಸ್ಕೊಂಡು.
ಸೊ ನಾವು ನೋಡಿದ್ಮೇಲೆ ಎಷ್ಟು enjoy ಬಂದು ನಮ್ಮ ಕನ್ನಡ ಮಾಡ್ತೀರಾ ಸಿನಿಮಾನ ನೋಡೋಣ. ಕಣ್ಣಿರುವಂತವ್ರು ಹೇಳ್ತಾ ಇದೀನಿ, ನಾವು ಕಣ್ಣಿಟ್ಕೊಂಡು ಕನ್ನಡ ಸಿನಿಮಾ ನೋಡ್ಲಿಲ್ಲ ಅಂತಂದ್ರೆ ನಮ್ಮಂತವ್ರು ಇನ್ಯಾರು ಆಮೇಲೆ ಎಲ್ಲರೂ ಹೇಳ್ತಾರೆ ಹಿಂದಿಲಿ ಬಾಲಿವುಡ್ ಅಲ್ಲಿ ಗೋಲ್ಮಾಲ್ ತರ ಸಿನಿಮಾ ಬಂತು, ಹಂಗ್ ಬಂತು ಹಿಂಗ್ ಬಂತು, ಅಲ್ಲಿ ಅಷ್ಟು ಎಂಜಾಯ್ ಮಾಡ್ತೀರಾ. ನಮ್ ಕನ್ನಡದಲ್ಲೂ ಅಂತ ಅದಕ್ಕಿಂತ ಒಳ್ಳೆ ಸಿನಿಮಾ ಬಂದಿದೆ. ಸೊ ಬಂದು ನೀವೇ ನೋಡ್ಬಿಟ್ಟು ಹೇಳ್ಬೇಕು ನಮ್ಗೆ. ನಾನು ಅದಕ್ಕೆ ಕೇಳ್ಕೊಂಡಲ್ಲ, ನಾವು ಕಣ್ಣಿರೋರು ನಮ್ ಕನ್ನಡ ಸಿನಿಮಾ ನಾವು ನೋಡ್ಲೇಬೇಕು. ಅಲ್ಲಿ ಅವ್ರು ಚೆನ್ನಾಗಿತ್ತು ಇವ್ರು ಚೆನ್ನಾಗಿತ್ತು ಅನ್ನೋದ್ ಬದಲು ಮೊದ್ಲು ನಮ್ಮದ್ ನೋಡಿ ನಮ್ ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಇನ್ನೊಂದು 10 ಜನ ಕರ್ಕೊಂಡ್ ಬನ್ನಿ. ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಕನ್ನಡ ಎಲ್ರಿಗೂ ಕಲ್ಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.